ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ನ ನೀವು ಫುಲ್ ನೋಡಿ, ಎಲ್ಲೂ ಮಿಸ್ ಮಾಡಿಬಿಡಿ. ತುಂಬಾ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ತುಂಬ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ, ಟೈಮೂ ಆಗಲಿಲ್ಲ, ಮಗಳಿಗೂ ಕೂಡ ಹುಷಾರಿರಲಿಲ್ಲ. 1 ವೀಕಿಂದ ಜ್ವರ ಇತ್ತು. ಹಾಗಾಗಿ ಲಾಗ್ಸ್ ಯಾವುದೂ ನಾನು ಅಪ್ಲೋಡ್ ಮಾಡಲಿಲ್ಲ. ಕ್ಲಿಪ್ಸ್ಗಳನ್ನೂ ಕೂಡ ತಗೊಳ್ಳೋದಕ್ಕೆ ಆಗಲಿಲ್ಲ. ಈಗ ಓಕೆ, ಹಾಗಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಗುಗೆ ಕಿವಿ ಚುಚ್ಕೊಬರೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಹಾಸನ್ಗೆ ಹೊರಟ್ವಿ. 9 ತಿಂಗಳಿಗೆ ಚುಚ್ಚಿಸ್ಬೇಕಿತ್ತು, ಬಟ್ ಚುಚ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಈಗಲಾದರೂ ಚುಚ್ಚಿಸ್ಕೊಬರೋಣ ಅಂತ ಹೊರಟ್ರೆ ಏನೋ ಗೊತ್ತಿಲ್ಲ, ಅದು ಗಳಿಗೆನೇ ಕೂಡ್ ಬರ್ತಾ ಇಲ್ಲ ಅನಿಸುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಿದ್ದೀರಾ? ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ಬೇಗ ಕಿವಿ ಚುಚ್ಸೋದ್ರಿಂದ ಅವಕ್ಕೆ ಗೊತ್ತಾಗೋದಿಲ್ಲ ಅಲ್ಲ, ಸೊ ಅಷ್ಟು ನೋವು ಅನ್ಸೋದಿಲ್ಲ. ಬಟ್ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅವಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಬೇಗ ಕಿವಿ ಚುಚ್ಸೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಚುಚ್ಕೊಬರೋಣ ಅಂತ ಹೊರಟ್ವಿ. ನೋಡಿ ಎಷ್ಟು ಬಸ್ ರಶ್ ಆಗಿತ್ತು ಅಂತ ಅಂದರೆ ಹತ್ತೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ಏನೋ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಹಾಸನಲ್ಲಿ ಅದಕ್ಕೊಂದಷ್ಟು ಬಸ್ಗಳನ್ನು ಬಿಟ್ಟಿದ್ರು. ಈ ರಶಲ್ಲಿ ನಿಜ ಕರ್ಕೊಂಡು ಹೋಗೋಕ್ಕಾಗತ್ತಾ ಮಕ್ಕಳನ್ನ, ನೀವೇ ಹೇಳಿ. ಹಾಗಾಗಿ ಇದಾಗೋದಿಲ್ಲ ಇವತ್ತಿನ ಕತೆ ಅಂತ ಮಗುಗೆ, ನನ್ನ ಮಗನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಇಲ್ಲೇ ಬಟ್ಟೆ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಈಗ ನೆಕ್ಸ್ಟ್ ಡೇ ಇದು ವಿಡಿಯೋಸ್ ಇರೋದು. ಮಗನದು ಸ್ಕೂಲಲ್ಲಿ ಫಂಕ್ಷನ್ ಇತ್ತು. ಒಂದು ಚೌಟ್ರಿನಲ್ಲಿ ಚಿನ್ನರ ಚಿಲಿಪಿಲಿ ಅಂದ್ಬಿಟ್ಟು ಫಂಕ್ಷನ್ ಅರೇಂಜ್ ಮಾಡಿದರು. ಡ್ಯಾನ್ಸ್ ಎಲ್ಲ ಇತ್ತು, ಹಾಗೆ ಈ ಒಂದು ಸ್ಕಿಟ್ ಕೂಡ ಇತ್ತು, ಮತ್ತು ಫ್ಯಾನ್ಸಿ ಡ್ರೆಸ್ದು ರ್ಯಾಂಪ್ ವಾಕ್ ಕೂಡ ಇತ್ತು. ಡ್ರೆಸ್ ವೇರ್ ಮಾಡೋಕ್ಕೆ ಹೋದರೆ ಹಠ ಮಾಡೋಕ್ಕೆ ಶುರು ಮಾಡ್ದೆ, ಅಮ್ಮ ನೀನು ಸ್ಯಾರಿನೇ ಹಾಕೋಬೇಕು, ಸ್ಯಾರಿ ವೇರ್ ಮಾಡು ಅಂತ. ಹಾಗಾಗಿ ತುಂಬ ಕೇಳ್ತಿದ್ದಾನೆ ಅಂತ ಸ್ಯಾರಿ ವೇರ್ ಮಾಡಿದೆ. ಯಾಕೋ ಮ್ಯಾಮ್ ಹೇಳಿದಾರ ಅಂದರೆ, ಹ್ಞೂ ಮ್ಯಾಮ್ ಹೇಳಿದ್ದಾರೆ, ನೀನು ಹಾಕೋ ಅಮ್ಮ ಚೆನ್ನಾಗಿ ಕಾಣಿಸ್ತೀಯ ಅಂತಾನೆ. ಇರಲಿ ಪಾಪ ಇಷ್ಟು ಕೇಳ್ತಿದ್ದಾನಲ್ಲ ಅಂತ ಸ್ಯಾರಿ ಹಾಕೊಂಡೆ. ಅಮ್ಮ ಅಮ್ಮ ಹೇಗೆ ಕಾಣಿಸ್ತಿದ್ದಾಳೆ? ಈಗ ಫಂಕ್ಷನ್ಗೆ ನಾನು ರಮ್ಯಾ ಮತ್ತು ಮಕ್ಕಳು ಹೊರಟ್ವಿ. ಇಲ್ಲಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಚೌಟ್ರಿನಲ್ಲಿ ಫಂಕ್ಷನ್ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಇರೋದು ಪ್ರೀ ನರ್ಸರಿ, LKG UKG, ಹಾಗೆಯೇ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡು. ಅಂದರೆ 3rd ಸ್ಟ್ಯಾಂಡರ್ಡಿಂದ ಅವರು ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಆ ಮಕ್ಕಳಿಗೆ ಇರಲಿಲ್ಲ ಫಂಕ್ಷನ್, ಇವ್ರುಗಳಿಗೆ ಮಾತ್ರ ಇದ್ದಿದ್ದು. ತುಂಬ ಚೆನ್ನಾಗಿತ್ತು. ಮಕ್ಕಳುಗಳು ಡ್ಯಾನ್ಸ್ ಆಗಿರ್ಬೋದು, ಫ್ಯಾಷನ್ ಶೋ ಆಗಿರ್ಬೋದು, ಸ್ಕಿಟ್ಗಳಾಗಿರ್ಬೋದು. ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳು ಇಷ್ಟೆಲ್ಲ ಮಾಡ್ತಾರೆ ಅಂದರೆ ತಂದೆ ತಾಯಿಗೆ ಖಂಡಿತ ಖುಷಿ ಆಗೇ ಆಗುತ್ತೆ ಅಲ್ವಾ. ಆ್ಯಕ್ಚುಲಿ ನಮಗೆ ಅವರು 9:30 10ಗೆ ಬರೋಕ್ಕೆ ಹೇಳಿದರು, ಬೇಗ ಫಂಕ್ಷನ್ ಮುಗಿಸ್ತೀವಿ ಅಂತ. ಬಟ್ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದ್ದು 11 o'clock ಆಗಿತ್ತು. ಗ್ರ್ಯಾಜುಯೇಷನ್ ಡೇ ಅಂತಲೂ ಕೂಡ ಮಾಡಿದ್ರು. ಈಗ LKG to UKG ಹೋದರೆ ನೆಕ್ಸ್ಟ್ UKG ಕಂಪ್ಲೀಟ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋದರೆ ಈ ರೀತಿ ಗ್ರ್ಯಾಜುಯೇಷನ್ ಡೇ ಅಂತ. ನಮಗೆಲ್ಲ ಇದ್ದಾಗ ನೋಡಿ, ಡಿಗ್ರಿ ಮತ್ತು ಮಾಸ್ಟರ್ಸ್ ಕಂಪ್ಲೀಟ್ ಆದರೆ ಗ್ರ್ಯಾಜುಯೇಷನ್ ಡೇ ಅಂತ. ಅದು ಕೆಲವು ಕಾಲೇಜಸಲ್ಲಿ ಮಾಡ್ತಿದ್ರು, ಕೆಲವು ಕಾಲೇಜಸಲ್ಲಿ ಮಾಡ್ತಿರ್ಲಿಲ್ಲ. ಈಗಂತೂ ನರ್ಸರಿಯಿಂದನೂ ಗ್ರ್ಯಾಜುಯೇಷನ್ ಡೇ.
ಸೊ ಈಗೆಲ್ಲ ಆದಮೇಲೆ ಮಗನಿಗೆ ಡ್ರೆಸ್ ಚೇಂಜ್ ಮಾಡಿ ಇದಕ್ಕೆ ಫ್ಯಾಷನ್ ಶೋಗೆ ಅಂತ ಅಂದ್ಬಿಟ್ಟು ಈ ರೀತಿ ಡ್ರೆಸ್ಅಪ್ ಮಾಡಿದ್ದು ಅವರೇ ಹೇಳಿದರು. ಆಮೇಲೆ ಟಿ ಶರ್ಟ್ ಚಡ್ಡಿ ಮತ್ತು ಕ್ಯಾಪ್ ಮತ್ತು ಗಾಗಲ್ಸ್ ಎಲ್ಲ, ಹಾಗಾಗಿ ಇದೇ ರೀತಿ ಥೀಮಲ್ಲಿ ಅಂದರೆ ಇವರಿಗೆ ಪೇರ್ ಮಾಡಿದ್ದಾರೆ ಮತ್ತು ಬಾಯ್ ಮತ್ತು ಗರ್ಲ್. ಸೊ ಜೋಡಿ ಮೇಲೆ ಈ ರೀತಿ ಥೀಮ್ ಇರೋ ಅಂಥದ್ದು. ಸೊ ಈಗ ಬೇರೆ ಮಕ್ಕಳದೆಲ್ಲ ಡ್ಯಾನ್ಸ್ ಆಗ್ತಾಯಿತ್ತು, ಅದರದ್ದೊಂದಷ್ಟು ಕ್ಲಿಪ್ನ ತೊಗೊಂಡಿದ್ದೀನಿ. ತುಂಬ ಇದೆ ಕ್ಲಿಪ್ಸು. ಸೊ ಅದರಲ್ಲೆಲ್ಲ ನಾನು ಕಟ್ ಮಾಡಿ ಇಷ್ಟು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆಲ್ಲ ಬೋರ್ ಆಗ್ತಾ ಇಲ್ಲ ಅಂತ ಅಂದ್ಕೊತೀನಿ. ಫ್ಯಾಷನ್ ಶೋ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಒಬ್ಬೊಬ್ಬರು ಒಂದೊಂದು ಥರ ಡ್ರೆಸ್ ಮಾಡಿಕೊಂಡು ಜೋಡಿ ಮೇಲೆ ಬರುವಂಥದ್ದು ತುಂಬಾ ಕ್ಯೂಟಾಗಿ ಇತ್ತು. ಸೊ ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಹಾಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಈಗ 4000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. 4000 ಜನ ಸಬ್ಸ್ಕ್ರೈಬರ್ಸ್. ಅದಕ್ಕೆಲ್ಲ ನೀವೇ ಕಾರಣ, ನಿಮ್ಮ ಸಪೋರ್ಟೇ ಕಾರಣ. ಸೊ ಇನ್ನೂ ಜಾಸ್ತಿ ಸಪೋರ್ಟ್ ಕೊಟ್ಟು ನಾನು ಬೆಳೆಸಿ ಅಂತ ಕೇಳ್ಕೊತೀನಿ.
ನೋಡಿ ಇಲ್ಲಿ ಮನೆಯಲ್ಲಿ ಡೈಲಿ ತೋರಿಸ್ತಿದ್ದ ಅಮ್ಮ ಹಿಂಗೆ ವಾಕ್ ಮಾಡೋದು ಅಂತ. ಬಟ್ ಅಲ್ಲಿ ಅಷ್ಟು ಪರ್ಫೆಕ್ಟಾಗಿ ವಾಕ್ ಮಾಡಲಿಲ್ಲ. ಅಂದರೆ ಮಕ್ಕಳೇ ಹಾಗೆ ಅಲ್ಲ, ಹೊರಗಡೆ ಎಲ್ಲ ಜನ ಇದ್ದಾಗ ನಾವು ಪರ್ಫೆಕ್ಟಾಗಿ ಮಾಡಿ ಅಂತ ಕೇಳೋದು ತಪ್ಪಾಗುತ್ತೆ, ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ಮಗಳನ್ನ ಆಟ ಆಡಿಸ್ತಾ ಇದ್ದೀನಿ. ಅಮ್ಮ ಜೊತೆ ಬಿಟ್ಟು ಹೋಗಿದ್ದೆ ಮಗಳನ್ನ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.